ಇದೊಂದು ಡಾಂಬರ್ ರೋಡು. ಇದು ಮೈಸೂರು ಗುಂಡ್ಲುಪೇಟೆ NH ರೋಡ್ನಿಂದ ಊಟಿ ರೋಡ್ನಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಈ 3 ಕಿಲೋಮೀಟ್ರಲ್ಲಿ ಬಂದರೆ ಒಂದು ಸೂಪರ್ ಆಗಿರೋ ಒಂದು ತೋಟ ಬಂದ ನೋಡಿ. ಕೊಕೊನಟ್ 4 ಎಕರೆ ಸುತ್ತಲವಿ ಕಲ್ಲು ಹಾಕಿ ಫೆನ್ಸಿಂಗ್ ಮಾಡೋದು ಅದ್ಭುತವಾಗಿ. ಪೂರ್ತಿ 4 ಎಕರೆ ತೆಂಗಿನ ಮರ. 2 ಎಕರೆಗೆ ಈ ಸೈಜ್ನ ತೆಂಗಿನ ಮರಗಳು, ಒಂದು 15ರಿಂದ 18 ವರ್ಷ ತೆಂಗಿನ ಮರಗಳು. 2 ಎಕರೆ ಈಗ ದಶ ಕಟ್ತಾವೆ. ಒಟ್ಟು 4 ಎಕರೆ ಡಾಂಬರ್ ರೋಡ್ಗೆ ಅಟ್ಯಾಚಾಗಿರೋ ಲ್ಯಾಂಡು, ಲಿಂಗಾಯತರ ಪ್ರಾಪರ್ಟಿ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋ ಲ್ಯಾಂಡು. ಇವ್ರ ಮಧ್ಯೆ ಆ ಕಡೆ ಈ ಕಡೆ ಡ್ರಿಪ್ ಲೈನ್ ಮಾಡಿಬಿಟ್ಟು ಮಧ್ಯೆ ತಿರುಗಾಡೋಕ್ಕಾಯ್ದು ಓಡಾಡೋಕ್ಕಿಲ್ಲ ಅಂದ್ಬಿಟ್ಟು ಈ ಥರ ರೋಡ್ ಮಾಡ್ಕೊಂಡ್ರೆ. ಈ ಕಡೆ ಡ್ರಿಪ್ ಲೈನು, ಈ ಕಡೆಯಿಂದ ಈ ಕಡೆ ಡ್ರಿಪ್ ಲೈನು. ಒಳ್ಳೆಯ ತೋಟ, ಸೂಪರ್ ಆಗದೆ. ಫುಲ್ ರೆಡ್ ಸಾಲು ನೋಡಿ, ಈ ಥರದ ಮಣ್ಣು, ಫುಲ್ ರೆಡ್ ಸಾಲು. ಡಾಂಬರ್ ರೋಡ್ಗೆ ಅಟ್ಯಾಚಾಗಿರೋ ಲ್ಯಾಂಡು ನೋಡಿ. ಈಡಿಯಾಗಿದ್ದು ನೋಡಿದು ಸಕ್ಕತ್ತಾಗ್ಬಿಟ್ಟವ ಮರಗಳು ಮಾತ್ರ. ಎಲ್ಲಕ್ಕೂ ಈಗ ಡ್ರಿಪ್ ಅಲಿಗೇಷನ್ ಮಾಡಿದ್ರೆ. ಮೊದಲು ಹಳ ಪೈಪ್ ಲೈನ್ಸರ ನೀರು ಹೋಗಲ್ಲ ಅಂದ್ಬಿಟ್ಟು ಎಲ್ಲಕ್ಕೂ ಹೊಸ್ದಾಗಿ ಈಗ 2 ಕಡೆಗೂ ಡ್ರಿಪ್ ಲೈನ್ ಮಾಡಿದ್ರೆ. ಹೊಸ ಡ್ರಿಪ್ ಲೈನ್ ನೋಡಿ. ಈಗ ಎಲ್ಲಕ್ಕೆ ಮೊದಲಿನ ಹಳೆಯ ಸರ ನೀರು ಹೋಗಲ್ಲ ಅಂದ್ಬಿಟ್ಟು ಎಲ್ಲಕ್ಕೂ ಹೊಸ್ದಾಗಿ ಡ್ರಿಪ್ ಲೈನ್ ಮಾಡ್ರೆ. ಈಗ 2 ಕಡೆಗೆ ಮಧ್ಯೆ ತಿರುಗಾಡೋಕೆ ಇರಲಿ ಅಂದ್ಬಿಟ್ಟು ದಾರಿ ಮಾಡ್ಕೊಂಡ್ರೆ ನೋಡಿ. 2 ಎಕರೆಗೆ ಈ ಥರ ಮರಗಳು. ಇದು ಮೈಸೂರಿಗೆ ಒಂದು 37 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಈ ಮಟ್ಟದ ಸಸ್ಯಗಳು ಇವು. 2 ಎಕರೆಗೆ 2 ಎಕರೆಗೆ ಹಾಲಿ ಫಲಬಿಡೋ ಮರಗಳು. ಇವೆಲ್ಲ ಈಗ ದಸ್ತಿ ಇಡ್ತಾವೆ. ಒಳ್ಳೆ ಸೂಪರ್ ತೋಟ ಸರ್. 4 ಎಕರೆ ಲ್ಯಾಂಡ್ ಬೇಕು ಅಂದ್ರಿಗೆ ತೋಟ ಇರೋದು ಒಳ್ಳೆ ಲ್ಯಾಂಡು. ಆಮೇಲೆ NH ರೋಡ್ಗೆ ಹತ್ತಿರವಾಗಿರೋ ಲ್ಯಾಂಡು. ಬರೀ 15 ನಿಮಿಷಕ್ಕೆ NH ರೋಡಿಂದ ಇಲ್ಲಿ ಬರ್ಬೋದು. ಮರ ಮಾತ್ರ ಚೆಂದ ಬಿಟ್ಟವ. ಫಲ ಒಳ್ಳೆ ಫಲ ಹೊಡೆಯಕ್ಕಂಡು. ಫುಲ್ ರೆಡ್ ಸಾಯಿಲು ಪೂರ್ತಿ ಎಲ್ಲ ಗದ್ದು ಬಸ್ತಾಗಿ ಸುತ್ತಲ ಫೆನ್ಸಿಂಗ್ ಆಗದೆ. ಎಲ್ಲ ಡ್ರಿಪ್ ಅಲಿಗೇಷನ್ ಆಗದೆ. ಇವರು 1 ಎಕರೆಗೆ 40 ಲಕ್ಷ ಕೌಂಟ್ ಮಾಡ್ತಾರೆ. ನೋಡೋಣ, ಓನರ್ ಸಿಟ್ಟಿಂಗ್ ಇರುತ್ತೆ. ನೋಡು, ಆದಷ್ಟು ನಾವೇ ಹೇಳ್ತೀವಿ, ಸ್ವಲ್ಪ ಕನ್ಸರ್ನ್ ಮಾಡಿ ಕಮ್ಮಿ ಹಾಕಿ ಹೇಳ್ತೀವಿ. ಅದ್ರ ನೇರ ಸಿಟ್ಟಿಂಗ್ ಇರುತ್ತೆ ನೋಡಿ ಸರ್. ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.